ನಟಿ ಆಗೋದಕ್ಕೆ ಒಂದೇ ಒಂದು ಸಲ ಚಾನ್ಸ್ ಸಿಕ್ಕರೆ ಸಾಕಪ್ಪ ಅಂತ ಎಲ್ಲ ನಟಿಯರು ಕೂಡ ಹುಡುಗಿಯರು ಕೂಡ ಕಾಯ್ತಿರ್ತಾರೆ. ಅದರಲ್ಲೂ ಫಸ್ಟ್ ಚಾನ್ಸೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಸಿಕ್ಕಿದ್ರೆ ಯಾರು ತಾನೇ ಬಿಡ್ತಾರೆ. ಸೊ ಯಾಕಪ್ಪ ಈ ಮಾತು ಅಂತ ಅಂದ್ರ, ಸೊ ಆ ಲಕ್ಕಿ ಕ್ವೀನ್ ಈಗ ನಮ್ಮ ಜೊತೆ ಇದ್ದಾರೆ, ಮತ್ತಿನ್ಯಾರು ಅಲ್ಲ, ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿರುವಂಥದ್ದು ಡೆವಿಲ್ ಕ್ವೀನ್. ನಾನು ಡೆವಿಲ್ ಕ್ವೀನ್ ಅಂತ ಹೇಳೋದಿಲ್ಲ ರಚನಾ ರೈ ಅವ್ರಿಗೆ, ಯಾಕಂದರೆ ಅವರು ತುಂಬ ಕ್ಯೂಟಾಗಿ ಬಬ್ಲಿಯಾಗಿ ತುಂಬಾ ಚೆನ್ನಾಗಿದ್ದಾರೆ. ಸೊ ಅವರು ಡೆವಿಲ್ ಕ್ವೀನ್ ಆಗೋದಿಲ್ಲ. ಹೌದು, ಲಿಟಲ್ ಮೀನಿಂಗ್ ಅಲ್ಲ. ಸೊ ಹಾಯ್ ರಚನಾ ಅವರೇ, ಹೇಗಿದ್ದೀರಾ? ನಮಸ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲಿ ನೋಡಿದ್ರು ನಿಮ್ಮದೇ ಸದ್ದು, ನಿಮ್ಮದೇ ಒಂದಷ್ಟು ವೈರಲ್ ಟ್ರೆಂಡಿಂಗ್ ವಿಡಿಯೋಸ್ಗಳು ಹರಿದಾಡ್ತಾ ಇರುತ್ತೆ. ಎಲ್ಲರೂ ನಿಮ್ಮ ಫ್ಯಾನ್ಸ್ಗಳೆಲ್ಲರೂ ಒಂದೇ ಒಂದು ಸಲ ನಿಮ್ಮ ದರ್ಶನ ಕೊಟ್ಬಿಡಿ ಅಂತ ಎಲ್ಲರೂ ಕೇಳ್ತಿರೋವಂಥದ್ದು. ಸೊ ಏನಿದು ಕ್ರೇಜು ಮತ್ತು ಹವಾ ಎಲ್ಲವೂ ಕೂಡ ಅಟ್ ಎ ಟೈಮ್ ಫಸ್ಟ್ ಸಿನಿಮಾದಲ್ಲೇ ಖುಷಿ ಆಗುತ್ತೆ. ಈ ಥರ ರೆಸ್ಪಾನ್ಸ್ನ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಸಾಂಗ್ನ ಜನ ಮೆಚ್ಕೊಂಡು ಇವರು ಇಂಡಸ್ಟ್ರಿಗೆ ಫಿಟ್ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಕೇಳಿದಾಗ ತುಂಬ ಖುಷಿ ಆಗ್ತಾ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದಂತೂ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿದಂಥ ರೆಸ್ಪಾನ್ಸ್ ಇದು. ಐ ಆಮ್ ಗ್ಲ್ಯಾಡ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಇಷ್ಟು ಮಾತ್ರ ಹೇಳಬಲ್ಲೆ ಇವಾಗ. ಸೊ ನಿಮ್ಮ ಸಾಂಗಲ್ಲಿ ಒಂದು ಸಾಲಿದೆ, ಬಂದು ಆಗ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ನೀವು ಎಲ್ರೂ ನಿಮ್ಮ ಅಭಿಮಾನಿಗಳನ್ನ ಒಂದೇ ಸಿನಿಮಾದಲ್ಲಿ ಬಂದು ಮಾಡಿಬಿಟ್ಟಿದ್ದೀರಾ. ಅಯ್ಯಯ್ಯೋ ದೊಡ್ಡ ಮಾತು. ಬಟ್ ಅದೇ ಹೇಳ್ದೆ ಅಲ್ಲ, ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಈ ಥರ ರೆಸ್ಪಾನ್ಸ್ನ ನನ್ನ ಕನಸಲ್ಲೂ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಈ ಮಟ್ಟಿಗೆ ನನಗೆ ಸಿಗತ್ತೆ ರೆಸ್ಪಾನ್ಸ್, ಈ ಮಟ್ಟಿಗೆ ಹೊಗಳಿಕೆ ಸಿಗತ್ತೆ, ಈ ಮಟ್ಟಿಗೆ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಐ ನೆವರ್ ಥಾಟ್. ಸೊ ಐ ಆಮ್ ಬ್ಲೆಸ್ಡ್, ಐ ಆಮ್ ಹ್ಯಾಪಿ. ಸೊ ನಾವು ಎಲ್ಲರೂ ನಿಜವಾಗ್ಲೂ ಶಾಕಿಂಗ್ ಆಗಿತ್ತು ನಮಗೆ. ಡೆವಿಲ್ ಅಂತ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸು, ಮೋಸ್ಟ್ ಅವೈಟೆಡ್ ಸಿನಿಮಾ. ಸೊ ಈ ಸಿನಿಮಾದ ನಾಯಕಿ ಯಾರು ಅಂತ ಅವ್ರು ಸ್ವಲ್ಪ ತಡವಾಗೇ ಹೇಳಿದ್ದು ನಿಮ್ಮ ಹೆಸರನ್ನು. ರಚನಾ ರೈ ಅಂತ ಅಂದ ತಕ್ಷಣ ಯಾರು ನಾವು ನೋಡೇ ಇಲ್ವಲ್ಲ ಅಂತ ತುಂಬ ನಮಗೂ ಶಾಕಿಂಗ್ ಆಗಿತ್ತು. ಮತ್ತು ನಾವು ನಿಮ್ಮ ಬಗ್ಗೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡಿದ್ವಿ ಯಾವಾಗಲೇ. ಸೊ ಈಗ ನಿಮ್ಮ ಬಗ್ಗೆ ಒಂದಷ್ಟು ಹೇಳೋದಾದರೆ, ನಿಮ್ಮ ಹಿನ್ನೆಲೆ, ಯಾರಿದು ರಚನಾ ರೈ ಅಂದರೆ ಅಂತ? ರಚನಾ ರೈ ಬೇರೆ ಯಾರು ಅಲ್ಲ, ಸಿಂಪಲ್ ಮನೆ ಮಗಳು. ಆ್ಯಂಡ್ ನಾನು ಬೇಸಿಕಲಿ ಮಂಗಳೂರಲ್ಲಿ ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು. ಆ್ಯಂಡ್ ನಾನು ಜರ್ನಲಿಸಮ್ ಗ್ರ್ಯಾಜುಯೇಟ್. ಸೊ ಅಲ್ಲಿಂದ ಸಿನಿಮಾ ರಂಗದ ಕಡೆ ಕಾಲಿಡ್ತಾ ಇದ್ದೀನಿ. ಸೊ ಐ ಆಮ್ ಎ ವೆರಿ ಸಿಂಪಲ್ ಗರ್ಲ್. ಸೊ ಚೈಲ್ಡ್ಹುಡ್ಡಿಂದನೇ ಆಸೆ ಇತ್ತಾ ಸಿನಿಮಾ ರಂಗಕ್ಕೆ ಬರಬೇಕು, ನಟಿ ಆಗಬೇಕು? ಅದರ್ವೈಸ್ ಆಕ್ಸಿಡೆಂಟಲಿ ಬಂದಿದ್ದ? ಇಲ್ಲ, ಖಂಡಿತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಸಿನಿಮಾ ಹೀರೋಯಿನ್ ಆಗ್ತೀನಿ ಅಂತ. ನೆವರ್. ಬಟ್ ನಾನು ಚಿಕ್ಕದ್ರಿಂದ ನಾನು ಆರ್ಟ್ ಕಡೆ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಐ ವಾಸ್ ಆಲ್ವೇಸ್ ಇಂಟು. ನಾನು ಭರತನಾಟ್ಯಂ ಕಲಿತಾ ಇದ್ದೆ, ಹಾಡು ಕಲಿತಾ ಇದ್ದೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ. ಸೊ ಡ್ರಾಮಾ ಅದು ಇದು ಎಲ್ಲ ಪ್ರತಿಯೊಂದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೆ ಚಿಕ್ಕದ್ರಿಂದ. ಸೊ ಒಂದಲ್ಲ ಒಂದಿನ ಆ ಕಲೆ ಇತ್ತು ನನ್ನಲ್ಲಿ, ಬಟ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ ನನಗೆ. ಆ್ಯಂಡ್ ಇಲ್ಲಿ ಬರ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ನನ್ನ ಫೀಲ್ಡೇ ಬೇರೆ, ಸೊ ನನ್ನ ಪ್ಲ್ಯಾನೇ ಬೇರೆ, ಇದು ಗಾಡ್ಸ್ ಪ್ಲ್ಯಾನ್ ಅಂತಾರಲ್ಲ, ಸೊ ಹಂಗೆ ಬಂದಿರೋದು ನಾನು. ಸೊ ಮಾಡಲಿಂಗ್ ಮಾಡ್ತಾ ನನ್ನ ಫೋಟೋನ ನೋಡಿಬಿಟ್ಟು ಅಲ್ಲಿಂದ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ಸೊ ಐ ವಾಸ್ ನೆವರ್ ಪ್ಲ್ಯಾನಿಂಗ್ ದಿಸ್. ನೋ. ಓಕೆ, ಹಾಗಿದ್ರೆ ಇದು ನಿಮಗೆ ಗೊತ್ತಿಲ್ಲದೇನೆ ನೀವು ಟ್ರೈ ಮಾಡ್ದೇನೆ ಸಿಕ್ಕಿರುವಂಥ ಚಾನ್ಸ ಹೇಗೆ ಅಂತ? ಹೌದು, ಫಸ್ಟಿಗೆ ಇನಿಷಿಯಲಿ ನಾನು ಟ್ರೈಯೇ ಮಾಡ್ತಾ ಇರಲಿಲ್ಲ, ಹಾಗೆ ಬಂದಿರೋದು, ಹುಡ್ಕೊಂಡು ಬಂದಿರೋದು ಅಂತಾರಲ್ಲ, ಸೊ ಹಾಗೆ ಬಂದಿರೋದು. ಸೊ ಅದಕ್ಕೆ ನೀವು ಮೇ ಬಿ ಲಕ್ಕಿ ಕ್ವೀನ್ ಅಂತ ಅನ್ನಿಸ್ಕೊಳ್ಬೋದು ಅಂತ ಅನ್ಸುತ್ತೆ. ಈಗ ದರ್ಶನ್ ಸರ್ ಜೊತೆ ಸಿನಿಮಾ ಅಂತ ಅಂದರೆ ಎಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೋ, ಜಪ ಮಾಡ್ತಿರ್ತಾರೋ, ಸೊ ನಮಗೆ ದೇವ್ರನ್ನ ಬೇಡ್ಕೊಳ್ತಿರ್ತಾರೋ. ನಮಗೆ ದರ್ಶನ್ ಸರ್ ಜೊತೆ ಒಂದು ಫೋಟೋಗೆ ಕಾಯ್ತಿರ್ತಾರೆ ಅವ್ರ ಜೊತೆ. ಸೊ ಅಂಥದ್ರಲ್ಲಿ ನಿಮಗೆ ಅವ್ರ ಜೊತೆ ಡ್ಯುಯೆಟ್ ಆಡೋವಂಥದ್ದು ಮತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿರೋದು, ಎಷ್ಟು ಲಕ್ಕಿ ಫೀಲ್ ಆಗ್ತಿದ್ದೀರಾ? ತುಂಬ ಲಕ್ಕಿ ಫೀಲ್ ಆಗುತ್ತೆ. ಬಟ್ ಆ ಲಕ್ಕಿಗೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ ನಾನು. ಸೊ ನನಗೆ ರ್ಯಾಂಡಮ್ ಆಗಿ ಹಿಂಗೆ ಸಿಕ್ಕಿಲ್ಲ ನನಗೆ ಡೆವಿಲ್ ಸಿನಿಮಾ. ಬಟ್ ನಾನು ಆಡಿಷನ್ಸ್ ಹೋಗಿ ಆ್ಯಂಡ್ ವಾಟ್ ಎವರ್ ನಾನು ಇವಾಗ ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಶ್ರೀ ಜಯಮಾತಾ ಕಂಬೈನ್ಸ್, ಆ ಪ್ರೊಡಕ್ಷನ್ ಹೌಸ್, ಸ್ಪೆಷಲಿ ಪ್ರಕಾಶ್ ಸರ್, ಅವ್ರ ಕಾರಣ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ. ಆ್ಯಂಡ್ ಅದಕ್ಕಿಂತನೂ ನನಗೆ ದರ್ಶನ್ ಸರ್ ಫಸ್ಟಿಗೆ ನಮ್ಮ ಕರ್ನಾಟಕದ ಹುಡುಗಿ, ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ನಾನಿಲ್ಲಿರೋದು. ಸೊ ಅವ್ರು ಆ ಮಾತನ್ನ ಹೇಳಿದ್ದಕ್ಕೆ ನಮ್ಮಲ್ಲೇ ಹುಡುಕ್ತಾ ಇದ್ರು, ನಮ್ಮವ್ರನ್ನೇ ಪ್ರಿಫರ್ ಮಾಡ್ತಾ ಇದ್ರು. ಸೊ ನಾನು ಆಡಿಷನ್ಸ್ ಕಾಲ್ ಇದ್ದಾಗ ಹೋಗಿ ಆಡಿಷನ್ಸ್ ಕೊಟ್ಟು ಅಲ್ಲಿಂದ ಡೆವಿಲ್ ಜರ್ನಿ ಸ್ಟಾರ್ಟ್ ಮಾಡಿರೋದು.